ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಆಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ಗಣೇಶ ಹಬ್ಬದ ನೆಕ್ಸ್ಟ್ ಡೇ. ಇದು ಗಣೇಶ ಹಬ್ಬ ಆದ ನೆಕ್ಸ್ಟ್ ಡೇ ನಾವು ಹೊಸದಾಗಿ ಮನೆ ಕಟ್ತಿದ್ದೀವಲ್ಲ, ಆ ಏರಿಯಾ ಅಂದರೆ ಆ ರೋಡಿನಲ್ಲಿ ಗಣೇಶ ಇಡ್ತಾರೆ. ಅಲ್ಲಿ ಸಹ 3 ಡೇಸ್ ಅಷ್ಟೇ ಇಡೋದು. ಸೆಕೆಂಡ್ ಡೇ ಅನ್ನದಾನ ಇತ್ತು. ನಾನು ನನ್ನ ಫ್ರೆಂಡ್ಸು ಎಲ್ಲ ಅಲ್ಲಿಗೆ ಬಂದಿದ್ವಿ. ನಮ್ಮ ಮನೆ ಕೆಳಗಡೆ ಇರೋ ಗಣೇಶ ಹತ್ರ ಗೇಮ್ಸ್ ಆಡಿಸ್ತಾಯಿದ್ರು. ಅದನ್ನೆಲ್ಲ ಮುಗಿಸ್ಕೊಂಡು ಇಲ್ಲಿ ಊಟಕ್ಕೆ ಅಂತ ಬಂದ್ವಿ. ಇಲ್ಲಿಯೂ ಸಹ ಚೆನ್ನಾಗಿದೆ ಗಣೇಶ. ನಾನು ಲಾಸ್ಟು ವಿಡಿಯೋದಲ್ಲಿ ಹಾಕಿದ್ದೀನಿ ಆ ಗಣೇಶನ. ಮತ್ತು ಇಲ್ಲಿ ಮಕ್ಕಳೆಲ್ಲ ಗೇಮ್ಸ್ ಆಡ್ತಾಯಿದ್ರು. ಈ ಸಲ ನಮ್ಮ ಧೃತಿಗಾನ ಯಾವುದಕ್ಕೂ ಸೇರಿಲ್ಲ. ನೋಡಿ, ಇದು ನಮ್ಮ ಪಕ್ಕದ ರೋಡಲ್ಲಿ ಇನ್ನೊಂದು ಗಣೇಶ ಇಟ್ಟಿದ್ದಾರೆ. ಅಲ್ಲಿ ಲೈಟಿಂಗ್ಸ್ ಚೆನ್ನಾಗಿತ್ತು, ಅದು ಸುಮ್ಮನೆ ಒಂದು ವಿಡಿಯೋ ತೆಕ್ಕೊಂಡಿದ್ದೆ. ಮತ್ತು ಇದು ಅದಾದಮೇಲೆ ಶುಕ್ರವಾರ ಗೇಮ್ಸ್ ಎಲ್ಲ ಆಡಿಸಿದ್ರು, ಮ್ಯೂಸಿಕಲ್ ಚೇರ್ ಅದೆಲ್ಲ. ಅದಕ್ಕೂ ನಾವು ಸೇರಿದ್ವಿ. ಅದೆಲ್ಲ ಮುಗಿದು ನೆಕ್ಸ್ಟ್ ಡೇ ಶನಿವಾರ ರಂಗೋಲಿ ಕಾಂಪಿಟೇಷನ್ ಇತ್ತು. ಅದಕ್ಕೆ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. ರಂಗೋಲಿ ಎಲ್ಲ ಬಿಡ್ತಾಯಿದ್ದೆ. ಅದು ಫಾಸ್ಟಾಗಿ ಒಬ್ಳ ಕೈಲಿ ಆಗ್ತಾ ಇರಲಿಲ್ಲ ಅಂದ್ಬಿಟ್ಟು ನನ್ನ ಫ್ರೆಂಡ್ ಸಹ ಹೆಲ್ಪ್ ಮಾಡಿದ್ರು. ಮತ್ತು ಗಾನ ಧೃತಿನೂ ಸಹ ಹೆಲ್ಪ್ ಮಾಡಿದ್ರು. ಅದರಿಂದ ಬೇಗ ಆಯಿತು. ಅವರು ಹೇಳಿದ್ದೇನೆಂದರೆ, ಯಾರು ಬೇಗ ಮುಗಿಸ್ತಾರೆ ಅವ್ರಿಗೆ ಫಸ್ಟ್ ಪ್ರೈಸ್ ಅಂತ. ನೋಡಿದ್ರೆ ನಾನು ಮತ್ತು ಇನ್ನೊಬ್ಬರು ಬೇಗ ಮುಗಿಸಿದ್ವಿ. ಆದರೆ ಅವರು ಕೊಟ್ಟಿದ್ದು ಯಾರು ಚೆನ್ನಾಗಿದೆ ಎಲ್ಲರಿಗಿಂತ, ಅದಕ್ಕೆ ಫಸ್ಟ್ ಪ್ರೈಸ್ ಅಂತ ಕೊಟ್ಟಿದ್ರು. ಆ ಥರ ನೋಡಿದ್ರೆ ಎಷ್ಟೊಂದು ಜನ ಚೆನ್ನಾಗಿಬಿಟ್ಟಿದ್ವಿ. ಅವ್ರು ಕೊಟ್ಟಿದ್ದು ನೋಡಿದ್ರೆ ಆ ಥರ ಬೇಗ ಮುಗಿಸ್ತಾರಲ್ಲ, ಅವ್ರಿಗೆ ಕೊಟ್ಟಿದ್ದಿದ್ರೆ ನನಗೆ ಫಸ್ಟ್ ಪ್ರೈಸ್ ಬರಬೇಕಾಗಿತ್ತು. ಲಾಸ್ಟ್ ಇಯರು ನನಗೆ ಬಂದಿತ್ತು. ಮತ್ತು ನೋಡಿ, ನಮ್ಮ ಪಕ್ಕದಲ್ಲಿ ಒಬ್ಬರು ಬಿಟ್ಟಿದ್ರು. ಇದು ಚೆನ್ನಾಗಿದೆ. ಈ ಸಲ ತುಂಬ ಜನ ರಂಗೋಲಿ ಕಾಂಪಿಟೇಷನ್ಗೆ ಬಂದಿದ್ದರು. ಲಾಸ್ಟ್ ಇಯರು ಅವರೇ ಕಲ್ಲರು ರಂಗೋಲಿ ಎಲ್ಲ ಕೊಟ್ಟಿದ್ದರು. ಈ ಸಲ ಬರೀ ವೈಟ್ ರಂಗೋಲಿ ಅಷ್ಟೇ ಕೊಟ್ಟಿದ್ದು, ಇನ್ನೆಲ್ಲ ನಾವೇ ತೊಗೊಂಡಿದ್ವಿ. ಅದೆಲ್ಲ ಆದಮೇಲೆ ಅವತ್ತೇ ನೈಟು ಅನ್ನದಾನ ಇತ್ತು. ಇದು ನಾವಿರೋ ಅಪಾರ್ಟ್ಮೆಂಟ್ ಕೆಳಗಡೆನೇ ಗಣೇಶ ಇಡ್ತಾರೆ. ಇವರು 5 ಡೇಸ್ ಇಡ್ತಾರೆ. ಅವತ್ತು ಎಲ್ಲ ಸ್ಯಾರಿ ಉಟ್ಕೊಂಬರ್ಬೇಕು ಅಂತ ಹೇಳಿದರು. ಅದಕ್ಕೆ ಎಲ್ಲರೂ ಸಹ ಸ್ಯಾರಿನೇ ಉಟ್ಕೊಂಬಂದಿದ್ವಿ. ಮತ್ತು ಅಲ್ಲಿ ಊಟಕ್ಕೆ ಎಲ್ಲ ರೆಡಿ ಮಾಡಿದರು. ನಾವು ಊಟ ಸಹ ಮಾಡಿ ಮತ್ತು ಸ್ವಲ್ಪ ಹೊತ್ತು ಫ್ರೆಂಡ್ಸ್ ಜೊತೆ ಮಾತಾಡಿಕೊಂಡು ಕೂತಿದ್ವಿ. ಎಲ್ಲ ಆದಮೇಲೆ ಅದು ನೆಕ್ಸ್ಟ್ ಡೇ ಭಾನುವಾರ ಗಣೇಶನ ಬಿಡೋದು ಅಂತ ಇತ್ತು. ಆದರೆ ಸಡನ್ನಾಗಿ ಮಳೆ ಬಂದಿದ್ದರಿಂದ ಸ್ವಲ್ಪ ಲೇಟ್ ಆಯಿತು. ಅದಾದಮೇಲೆ ಮತ್ತೆ ಐನರ್ನ ಕರೆಸಿ ಪೂಜೆ ಎಲ್ಲ ಮಾಡಿದ್ರು. ಪೂಜೆ ಮಾಡಿದ್ಮೇಲೆ ಆ ಗಣೇಶನ ಕದಲಿಸ್ಬೇಕು. ಆದಮೇಲೆ ಎಲ್ಲರೂ ಎಲ್ಲರೂ ಸೇರಿ, ಒಂದು ಹುಡುಗರು ಗ್ರೂಪ್ ಇದೆ, ಅವರೆಲ್ಲ ಸೇರಿ ಒಂದು ಫೋಟೋನ ತೆಕ್ಕೊಂಡ್ರು. ಅದಾದಮೇಲೆ ಹಿಂದಿನ ದಿನದ್ದು ಶನಿವಾರ ಎಲ್ಲ ಗ್ರೂಪ್ ಫೋಟೋ ಎಲ್ಲ ತೆಕ್ಕೊಳ್ತಾ ಇದ್ದಾರೆ ನೋಡಿ. ಇದೆಲ್ಲ ತೆಗೆದ್ಮೇಲೆ ಭಾನುವಾರ ಗಣೇಶನ ತೆಗೆದಿದ್ದು. ಅವತ್ತು ಮಳೆ ಬಂದಿದ್ದರಿಂದ ಸ್ವಲ್ಪ ಲೇಟಾಗಿ ತೆಗೆದ್ವಿ. ನೋಡಿ, ಅದು ಈ ಸಲ ತಂದಿದ್ದು ಗಣೇಶ ನಿಂತಿರೋ ಥರದ್ದಲ್ಲ. ಅದರಿಂದ ಸ್ವಲ್ಪ ಅಲ್ಲಿ ರೋಡ್ನಲ್ಲಿ ವಯರೆಲ್ಲ ಇರುತ್ತೆ ನೋಡಿ, ಅದನ್ನೆಲ್ಲ ಸ್ವಲ್ಪ ತೆಗೆದು ಪುಷ್ ಮಾಡಿ ಆಮೇಲೆ ತೆಗಿಬೇಕು. ಇದು ನೋಡಿ, ಈ ಸಲ ಡ್ರೋನ್ ಸಹ ತಂದಿದ್ರು ವಿಡಿಯೋ ಎಲ್ಲ ಮಾಡೋದಕ್ಕೆ. ಚೆನ್ನಾಗಿತ್ತು. ಈ ಸಲ ಗಣೇಶನೂ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರು ಎಲ್ಲರೂ. ಆದರೆ ಏನಂದರೆ ಮಳೆ ಬಂದಿದ್ದರಿಂದ ಸ್ವಲ್ಪ ಮಧ್ಯ ಗ್ಯಾಪ್ ಆಗ್ತಾಯಿತ್ತು. ಅಂದರೆ ಮಳೆಯಲ್ಲಿ ಏನು ಗೇಮ್ಸ್ ಎಲ್ಲ ಆಡ್ಸೋಕ್ಕಾಗಲಿಲ್ಲ. ಈ ಸಲ ತುಂಬ ಗೇಮ್ಸ್ನೇ ಆಡಿಸಿಲ್ಲ, ಬರೀ ಚಿಕ್ಕ ಮಕ್ಕಳಿಗೆ ಅಷ್ಟೇ ಆಡಿಸಿದ್ರು. ಲಾಸ್ಟ್ ಇಯರ್ ತುಂಬ ಚೆನ್ನಾಗಿ ಮಾಡಿದರು. ಈ ಸಲ ಚೆನ್ನಾಗಿತ್ತು. ಆದರೆ ಮಳೆ ಜಾಸ್ತಿ ಬರ್ತಾನೆ ಇದ್ದಿದ್ದರಿಂದ ಅದು ಮಳೆ ಈವ್ನಿಂಗೇ ಬಂದುಬಿಡೋದು. ಗಣೇಶ ಬಿಡೋ ದಿನ ಬರಲಿಲ್ಲ. ಈ ಸಲ ಧೃತಿನೂ ಡ್ಯಾನ್ಸು ಸಹ ಮಾಡಲಿಲ್ಲ. ಇದು ನಮ್ಮ ಅಪಾರ್ಟ್ಮೆಂಟ್ ಹಿಂದೆಗಡೆ ರೋಡಲ್ಲೂ ಸಹ ಗಣೇಶ 5 ಡೇಸ್ ಇರ್ತಾರೆ. ಇದು ನೋಡಿ, ವೈಷ್ಣವಿ ಮತ್ತು ವಿಷ್ಣು ಅವತಾರದ್ದು ಹಾಕಿದ್ರು ಇವರು.
ಇದು ನಾವು ಹೊಸ್ದಾಗಿ ಮನೆ ಕಟ್ತಿದ್ವಲ್ಲ ಆ ರೋಡ್ನಲ್ಲಿ ಎಲ್ಲರೂ ಅಲ್ಲಿ ಸ್ಟೆಪ್ಸ್ ಹಾಕ್ತಿದ್ದಾರೆ ನೋಡಿ. ನಮ್ಮ ಮನೆಯವರು ಸಹ ಹಾಕ್ತಿದ್ದಾರೆ ಮತ್ತು ಅವ್ರ ಫ್ರೆಂಡ್ಸು ಎಲ್ಲ ಹಾಕಿದ್ರು. ಅದಾದಮೇಲೆ ನಮ್ಮ ಮನೆ ಎದುರುಗಡೆ ಅಪಾರ್ಟ್ಮೆಂಟ್ ಎದುರುಗಡೆ ನಮ್ಮ ಪಕ್ಕದ ಗಣೇಶನು ಮತ್ತು ನಮ್ಮ ರೋಡಲ್ಲಿರೋ ಗಣೇಶ ಎರಡದು ಎದುರಿಗೆ ಬಂದಿದ್ವು. ಆವಾಗ ಒಂದು 10 ನಿಮಿಷ ಅಲ್ಲಿ ಎಲ್ಲ ನಿಲ್ಲಿಸ್ಬಿಟ್ಟು ಅವ್ರ ಕಡೆಯವರು ಮತ್ತು ಈ ಕಡೆ ಡೋಲ್ ಬಾರಿಸ್ತಾಯಿದ್ರು. ಚೆನ್ನಾಗಿತ್ತು, ನೋಡೋಕ್ಕೆ ಖುಷಿ ಆಯಿತು. ನಾನು ಮಾಡ್ತಿರೋ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.